class we will learn about attracted disc electrometer. ಇವತ್ತು ನಾವು ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್ ಅನ್ನೋ ಟಾಪಿಕ್ನ ಕಲಿಯೋಣ. ಏನು ಎಲೆಕ್ಟ್ರೋಮೀಟರ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ವೋಲ್ಟ್ ಮೀಟರ್. ಈಗ ನಮಗೆ ಮಾಮೂಲಿ ನೀವು ಫಿಸಿಕ್ಸ್ ಲ್ಯಾಬ್ನಲ್ಲೆಲ್ಲ ವೋಲ್ಟೇಜ್ ಮೆಜರ್ಮೆಂಟ್ ಮಾಡೋದಕ್ಕೆ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೋಲ್ಟ್ ಮೀಟರ್ ಬಳಸ್ತಾ ಇದ್ರಿ. ಅದೇ ರೀತಿ ಇದು ಕೂಡ ಒಂದು ಡಿವೈಸು. ಈ ಡಿವೈಸ್ನು ಕೂಡ ನಾವು ವೋಲ್ಟೇಜ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಬಳಸ್ಕೊಳ್ತೀವಿ. ಆದರೆ ಎಲ್ಲಿ ಬಳಸ್ಕೊಳ್ತೀವಿ ಅಂತಂದರೆ ವೋಲ್ಟೇಜ್ ಡೆವಲಪ್ಡ್ ವಿತೌಟ್ ದ ಪಾಸೇಜ್ ಆಫ್ ಕರೆಂಟ್. ಈಗ ಕರೆಂಟ್ ಇರಬಾರ್ದು ಆ ಸರ್ಕ್ಯೂಟಲ್ಲಿ, ಅಂಥ ಕೇಸಲ್ಲಿ ವೋಲ್ಟೇಜ್ನ ನಾವು ಮೆಜರ್ಮೆಂಟ್ ಮಾಡೋದಕ್ಕೆ ಈ ಎಲೆಕ್ಟ್ರೋಮೀಟರ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಬಳಸ್ತೀವಿ. ಅದರಲ್ಲಿ ಇದು ಒಂದು ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್ ಅಂತ ಕರಿತೀವಿ. ಇದನ್ನು ಕೆಲ್ವಿನ್ ಅವರು ಡಿವೈಸ್ ಮಾಡಿದ್ರು. ಕೆಲ್ವಿನ್ ಅನ್ನೋರು ಇದನ್ನು ಕಂಡುಹಿಡಿದಿದ್ದು. ಇದನ್ನು ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತಲೂ ಕರೀತಾರೆ. ಅದಕ್ಕೆ ರೀಸನ್ ಏನು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈಗ ಒಂದೊಂದಾಗಿ ಕಲಿತಾ ಹೋಗೋಣ. ಫಸ್ಟು ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ ಅನ್ನೋದನ್ನು ನೋಡೋಣ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಚಾರ್ಜ್ಡ್ ಕೆಪಾಸಿಟರ್. ಈಗ ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್ ಹೆಸರಲ್ಲೇ ಇದೆ ನೋಡಿ. ಅಂದರೆ ಅದರಲ್ಲಿ ಎರಡು ಪ್ಲೇಟ್, ನಮಗೆ ಕೆಪಾಸಿಟರ್ ಅಂದರೆ ಗೊತ್ತು, ಅಂದರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಅಂದರೆ ಅಲ್ಲಿ ಎರಡು ಮೆಟಾಲಿಕ್ ಪ್ಲೇಟ್ಸ್ ಇರ್ತವೆ, ಎರಡೂ ಕೂಡ ಪ್ಯಾರಲಲ್ ಆಗಿರ್ತವೆ. ಆ ಪ್ಯಾರಲಲ್ ಪ್ಲೇಟ್ಸ್ಗಳು ಮೆಟಾಲಿಕ್ಕಿಂದು ಒಂದು ಪಾಸಿಟಿವ್ ಚಾರ್ಜಸ್ ಹೊಂದಿದ್ರೆ ಇನ್ನೊಂದು ನೆಗೆಟಿವ್ ಚಾರ್ಜಸ್ ಹೊಂದಿರುತ್ತೆ. ಕೆಪಾಸಿಟರ್ ನಮಗೆ ಗೊತ್ತು ಚಾರ್ಜಸ್ನ ಸ್ಟೋರ್ ಮಾಡೋದಕ್ಕೆ ಬಳಸ್ತೀವಿ ಅಂತ. ಅದೇ ರೀತಿ ಇಲ್ಲಿ ಆ ಪ್ಯಾರಲಲ್ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಏನು ಅವುಗಳ ನಡುವೆ ಅಟ್ರಾಕ್ಷನ್ ಇರುತ್ತೆ, ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಪ್ಲೇಟು ಇನ್ನೊಂದು ನೆಗೆಟಿವ್ ಚಾರ್ಜಡ್ ಪ್ಲೇಟ್ ಆಗಿರೋದ್ರಿಂದ ಅವೆರಡರ ನಡುವೆ ಅಟ್ರಾಕ್ಷನ್ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಏನಕ್ಕೆ ಅಂತಂದರೆ ದೇ ಆರ್ ಮೇಡಪ್ ಆಫ್ ಅನ್ಲೈಕ್ ಚಾರ್ಜಸ್. ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದರಲ್ಲಿ ನೆಗೆಟಿವ್ ಚಾರ್ಜಸ್ ಇದೆ, ಹಂಗಾಗಿ ಅಲ್ಲಿ ಅಟ್ರಾಕ್ಷನ್ ಇರ್ತದೆ ಅವೆರಡೂ ಪ್ಲೇಟ್ಗಳ ನಡುವೆ. ಆ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಈ ಎಲೆಕ್ಟ್ರೋಮೀಟರ್ನ ಇವರು ಡಿವೈಸ್ ಮಾಡಿದ್ರು, ಕೆಲ್ವಿನ್ ಅನ್ನೋರು. ನೌ ಲುಕ್ ಅಟ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಈಗ ಈ ಇನ್ಸ್ಟ್ರೂಮೆಂಟ್ನ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡೋದು ಅನ್ನೋದನ್ನು ನೋಡಿ. ಇಲ್ಲಿ ಡಯಾಗ್ರಾಮ್ ಇದೆ, ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಜಿ, ಎ, ಬಿ, ಎಸ್, ಎಮ್, ಎನ್ ಇವುಗಳು ಏನು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ಹೇಳ್ತಾ ಹೋಗ್ತೀನಿ. ಇಟ್ ಈಸ್ ಎಸೆನ್ಷಿಯಲಿ ಎ ಗಾರ್ಡ್ ರಿಂಗ್ ಏರ್ ಕಂಡೆನ್ಸರ್ ಕನ್ಸಿಸ್ಟಿಂಗ್ ಆಫ್ ಟೂ ಮೆಟಾಲಿಕ್ ಪ್ಲೇಟ್ಸ್ ಎ ಆ್ಯಂಡ್ ಬಿ. ಇದು ಗಾರ್ಡ್ ರಿಂಗ್ ಏರ್ ಕಂಡೆನ್ಸರ್. ಇದು ಏರ್ ಕಂಡೆನ್ಸರ್ ಒಂದು. ಕಂಡೆನ್ಸರ್ ಈಸ್ ನಥಿಂಗ್ ಬಟ್ ಕೆಪಾಸಿಟರ್ ಅಂತ ಕರಿತೀವಿ. ಅಂದರೆ ಏರ್ ಅಂತ ಅಂದರೆ ಮಧ್ಯದಲ್ಲಿ ನಮಗೆ ಗೊತ್ತು ಕೆಪಾಸಿಟರ್ನಲ್ಲಿ ಎರಡು ಪ್ಯಾರಲಲ್ ಪ್ಲೇಟ್ಸ್ ನಡುವೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಟ್ಟಿರ್ತಾರೆ. ಆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಯೂಶ್ವಲಿ ಏರ್, ಮೈಕಾ ಈ ರೀತಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ಇಲ್ಲಿ ಈ ಕೇಸಲ್ಲಿ ಏರ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಆಗಿದೆ. ಈ ಡಿವೈಸ್ ಎಲೆಕ್ಟ್ರೋಮೀಟರ್ ಏನೇನು ಹೊಂದಿದೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಇದು ಗಾರ್ಡ್ ರಿಂಗ್ ಹೊಂದಿರುತ್ತೆ. ಈ ಜಿ ಅನ್ನೋದು ನೋಡಿ, ಈ ಜಿ ಅನ್ನೋದು ಕಂಪ್ಲೀಟಾಗೆ ಫುಲ್ ಇಷ್ಟಿದೆ ನೋಡಿ, ಇಲ್ಲಿಂದ ಹಿಡಿದು ಫುಲ್ ಇಲ್ಲಿವರೆಗೂ ಕಂಪ್ಲೀಟ್ ಇದೆ. ಎ ಅನ್ನೋ ಪ್ಲೇಟ್ ಕೂಡ ಒಂದಿದೆ, ಪ್ಯಾರಲಲ್ ಪ್ಲೇಟು. ಇದು ಎ ಅನ್ನೋ ಪ್ಲೇಟು. ಅದೇ ರೀತಿ ಬಿ ಅನ್ನೋ ಪ್ಲೇಟ್ ಇದೆ, ಅದು ಇಲ್ಲಿದೆ ನೋಡಿ. ಎ ಮತ್ತು ಬಿಗಳು ಪ್ಯಾರಲಲ್ ಪ್ಲೇಟ್ಸ್, ಅಂದರೆ ಒಂದಕ್ಕೊಂದು ಒಂದು ಸರ್ಟೈನ್ ಡಿಸ್ಟೆನ್ಸ್ನಲ್ಲಿ ಇದ್ದಾವೆ. ಎರಡು ಒಂದೇ ಸ್ಟ್ರೈಟ್ ಲೈನಲ್ಲಿ ಬರೋದಿಲ್ಲ. ಇಲ್ಲಿ ಗಾರ್ಡ್ ರಿಂಗ್, ಈ ಜಿ ಅನ್ನೋದನ್ನು ಗಾರ್ಡ್ ರಿಂಗ್ನ ಎ ಮತ್ತು ಬಿ ನಡುವೆ ಕನೆಕ್ಟ್ ಮಾಡಿರ್ತಾರೆ. ಅದನ್ನು ಎಡ್ಜ್ ಎಫೆಕ್ಟ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಗಾರ್ಡ್ ರಿಂಗ್ ಇರ್ತದೆ. ದ ಸೆಂಟ್ರಲ್ ಪ್ಲೇಟ್ ಎ ವಿಚ್ ಕ್ಯಾನ್ ಫ್ರೀಲಿ ಪಾಸ್ ಕಾನ್ಸೆಂಟ್ರಿಕಲಿ ಥ್ರೂ ಜಿ ಸರ್ವ್ಸ್ ಆಸ್ ದ ಅಟ್ರಾಕ್ಟೆಡ್ ಡಿಸ್ಕ್. ಅಂದರೆ ಇಲ್ಲಿ ಎ ಅನ್ನೋದಿದೆಯಲ್ಲ, ಈ ಎ ಅನ್ನೋ ಪ್ಲೇಟು ಜಿ ಒಳಗಡೆ ಕಾನ್ಸೆಂಟ್ರಿಕಲಿ ಮೂವ್ ಆಗ್ಬೋದು. ಅಂದರೆ ಒಂದು ಪೈಪ್ ಒಳಗಡೆ ಇನ್ನೊಂದು ಪೈಪ್ ನಾವು ತೋರಿಸ್ಬೋದಲ್ಲ, ಅದೇ ರೀತಿ ಎ ಅನ್ನೋ ಪ್ಲೇಟ್ನ ಜಿ ಒಳಗಡೆಗೆ ಈ ಕಡೆಗಾದರೂ ಏನು ಮಾಡ್ಬೋದು, ಅದರೊಳಗಡೆಗೆ ಕಳಿಸ್ಬೋದು. ಆ ರೀತಿಯೇ ಈ ಎಕ್ಸ್ಪರಿಮೆಂಟಲ್ ಸೆಟಪ್ ಮಾಡಿರೋದು ಅವರು. ಆ್ಯಂಡ್ ವಿಚ್ ಈಸ್ ಎಲ್ಡ್ ಇನ್ ಪೊಸಿಷನ್ ವಿತ್ ದ ಹೆಲ್ಪ್ ಆಫ್ ಸ್ಪ್ರಿಂಗ್ ಎಸ್. ಇದು ಎಸ್ ಅನ್ನೋದು ಸ್ಪ್ರಿಂಗ್, ಈ ಎಸ್ ಅನ್ನೋದು ಸ್ಪ್ರಿಂಗು. ಈ ಸ್ಪ್ರಿಂಗ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಜಿಗೆ ಮೂವ್ಮೆಂಟ್ ಮಾಡ್ಬೋದು ಈ ಎ ಅನ್ನೋ ಪ್ಲೇಟ್ನ. ಸ್ಪ್ರಿಂಗ್ ಎಸ್ ಈಸ್ ಕನೆಕ್ಟೆಡ್ ಟು ಎ ರಾಡ್ ವಿಚ್ ಕ್ಯಾನ್ ಬಿ ಮೂವ್ಡ್ ಅಪ್ ಆರ್ ಡೌನ್ ವಿತ್ ಮೈಕ್ರೋಮೀಟರ್ ಸ್ಕ್ರೂ ಎನ್. ಈ ಎಸ್ ಅನ್ನೋ ಸ್ಪ್ರಿಂಗ್ನ ನಾವು ಒಂದು ರಾಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಆ ರಾಡ್ನ ಮೂವ್ಮೆಂಟ್ ಮಾಡೋದಕ್ಕೆ ಸ್ಕ್ರೂ ಇದೆ ಒಂದು, ಅದು ಎನ್.
ಆ ಎನ್ನ ಯೂಸ್ ಮಾಡ್ಕೊಂಡು ಅಂದರೆ ಸ್ಕ್ರೂ ಎನ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಈ ಸ್ಪ್ರಿಂಗ್ನ ಅಪ್ ಆರ್ ಡೌನ್ ಈ ರೀತಿ ಮೂಮೆಂಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ದಿ ಪ್ಲೇಟ್ ಎ ಆ್ಯಂಡ್ ಗಾರ್ಡ್ ರಿಂಗ್ ಜಿ ಆರ್ ಆಲ್ವೇಸ್ ಚಾರ್ಜ್ ಟು ದ ಸೇಮ್ ಪೊಟೆನ್ಷಿಯಲ್. ನೋಡಿ ಇಲ್ಲಿ ಪ್ಲೇಟ್ ಎ ಮತ್ತು ಜಿ ಇವುಗಳು ಯಾವ ರೀತಿ ಚಾರ್ಜ್ ಮಾಡಿರ್ತೀವಿ ಅಂತಂದರೆ ಒಂದೇ ಅಮೌಂಟ್ ಚಾರ್ಜಸ್ ಆಗಿ ಚಾರ್ಜ್ ಮಾಡಿರ್ತೀವಿ ಸೇಮ್ ಪೊಟೆನ್ಷಿಯಲಿ. ದ ಪ್ಲೇಟ್ ಬಿ ಈಸ್ ಐದರ್ ಅರ್ಥಡ್ ಆರ್ ಚಾರ್ಜ್ ಟು ಎ ಡಿಫ್ರೆಂಟ್ ಪೊಟೆನ್ಷಿಯಲ್. ಯಾವಾಗಲೂ ಎ ಮತ್ತು ಜಿಗಳಿಗೆ ಸೇಮ್ ಪೊಟೆನ್ಷಿಯಲ್ ಎನರ್ಜಿ ಚಾರ್ಜ್ ಮಾಡಿರ್ತೀವಿ ಪೊಟೆನ್ಷಿಯಲ್ನಲ್ಲಿ. ಆದರೆ ಬಿ ಮಾತ್ರ ಅದನ್ನು ಬೇರೆ ಪೊಟೆನ್ಷಿಯಲ್, ಈಗ ಎ ಜಿಗೆ ಏನು ಪೊಟೆನ್ಷಿಯಲ್ ಚಾರ್ಜ್ ಮಾಡಿರ್ತೀವೋ ಅದು ಬಿಟ್ಟು ಬೇರೆ ವ್ಯಾಲ್ಯೂಸ್ಗೆ ಬಿ ಅನ್ನೋ ಪ್ಲೇಟ್ನ ಚಾರ್ಜ್ ಮಾಡ್ತೀವಿ. ಅದಲ್ದೇ ಅದನ್ನು ಚಾರ್ಜ್ ಮಾಡ್ಬೋದು ಅಥವಾ ಅದನ್ನು ಗ್ರೌಂಡ್ ಮಾಡ್ಬೋದು ಅಥವಾ ಅರ್ತ್ ಮಾಡ್ಬೋದು. In order to obtain uniform electric field between A and B, the plate A is connected to G by light flexible wire. A ಮತ್ತು G ನಡುವೆ ಒಂದು ಚಿಕ್ಕ ಸಣ್ಣ ವೈರ್ ಫ್ಲೆಕ್ಸಿಬಲ್ ವೈರಿಂದ ಕನೆಕ್ಟ್ ಮಾಡಿರ್ತೀವಿ. ಏನಕ್ಕೆ ಅಂತ ಅಂದರೆ ಎ ಮತ್ತು ಬಿ ಎರಡೂ ಅಟ್ರಾಕ್ಟಿವ್ ಡಿಸ್ಕ್ಗಳ ನಡುವೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು ಬರಲಿ ಅಂತ. ಯಾಕೆಂದರೆ ನಾವು ಆಲ್ರೆಡಿ ಹೇಳಿದ್ವಿ ಎ ಮತ್ತು ಜಿ ಅನ್ನೋದು ಒಂದು ಪೊಟೆನ್ಷಿಯಲ್ನಲ್ಲಿದ್ದರೆ ಬಿ ಅನ್ನೋದು ಇನ್ನೊಂದು ಪೊಟೆನ್ಷಿಯಲ್ ಇರುತ್ತೆ. ಅಂದರೆ ಅವೆರಡರ ನಡುವೆ ಎ ಮತ್ತು ಬಿಗಳ ನಡುವೆ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆಗಿದೆ. ಇಫ್ ದೇರ್ ಈಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದೆನ್ ದೇರ್ ಈಸ್ ಎ ಜನರೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡು ಅಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದ ಕಡೆ. ದೆನ್ ದ ಲೈನ್ಸ್ ಆಫ್ ಫೋರ್ಸ್ ವಿಲ್ ಬಿ ಪ್ಯಾರಲಲ್ ಆ್ಯಂಡ್ ಈಕ್ವಿಡಿಸ್ಟೆಂಟ್. ಈ ಥರ ಕಂಡೀಷನ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾನು ಹೇಳಿದೆ. ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದರೆ ಏನಂತ ಅರ್ಥ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಕೂಡ ಇರ್ತವೆ ಅಂತ ಅರ್ಥ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಪಾಸ್ ಆಗುತ್ತೆ ಒಂದು ಚಾರ್ಜಿಂದ ಇನ್ನೊಂದು ಚಾರ್ಜ್ಗೆ ಅಂದರೆ ಥ್ರೂ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಬೇಸಿಕ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ಇದನ್ನು ನಿಮಗೆ ಫಸ್ಟು 2 ಕ್ಲಾಸಸ್ಸಲ್ಲಿ. ಅದೇ ರೀತಿ ಇಲ್ಲಿ ಎ ಇಂದ ಬಿಗೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು ಮೂಮೆಂಟ್ ಆಗುತ್ತೆ ಆ್ಯಂಡ್ ದೇ ಆರ್ ಈಕ್ವಿಡಿಸ್ಟೆನ್ಸ್. ಒಂದು ಲೈನು ಮತ್ತು ಇನ್ನೊಂದು ಲೈನು ಈಕ್ವಿಡಿಸ್ಟೆಂಟಲ್ಲಿ ಇರ್ತವೆ. ಅದನ್ನು ನೋಡಿ ಇಲ್ಲಿ ಈ ಡಯಾಗ್ರಾಮ್ನಲ್ಲಿ ತೋರಿಸಿದ್ದೀವಿ. ಪಕ್ಕ ಸೇಮ್ ಡಿಸ್ಟೆನ್ಸಲ್ಲಿ ಎಲ್ಲ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಇದ್ದಾವೆ. ಇಲ್ಲಿ ಎ ಮತ್ತು ಬಿ ನಡುವೆ ಇರೋ ಡಿಸ್ಟೆನ್ಸ್ನ ಸ್ಮಾಲ್ ಲೆಟರ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಿಷ್ಟು ಕನ್ಸ್ಟ್ರಕ್ಷನ್ ಆಯಿತು. ಈಗ ನೋಡಿ ನಾವು ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಅದೇ ರೀತಿ ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದನ್ನು ಕೂಡ ನೋಡಿದ್ವಿ. ಈಗ ಥಿಯರಿ ಹೆಂಗೆ ಇದನ್ನು ಡೆವಲಪ್ ಮಾಡೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೆ ಒಂದು ಚಿಕ್ಕ ಡಿರೈವೇಷನ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಲೆಟ್ ವಿ ಎ ಆ್ಯಂಡ್ ವಿ ಬಿ ಬಿ ದ ಪೊಟೆನ್ಷಿಯಲ್ಸ್ ಆಫ್ ಪ್ಲೇಟ್ಸ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಆ್ಯಂಡ್ ಡಿ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಈಗ ವಿ ಎ ಅನ್ನೋದು ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಟ್ ಪ್ಲೇಟ್ ಎ ಆ್ಯಂಡ್ ವಿ ಬಿ ಈಸ್ ದ ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಬಿ. ಗೊತ್ತಾಯ್ತಾ? ವಿ ಅನ್ನೋದು ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಎ, ವಿ ಬಿ ಅನ್ನೋದು ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಬಿ. ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಡಿ, ಸ್ಮಾಲ್ ಲೆಟರ್ ಡಿ. Then we can define electric field as E is equal to VA minus VB divided by D. This is from the definition of the electric field. ಇದನ್ನು ನೀವು ಆಲ್ರೆಡಿ PUC ನಲ್ಲಿ ಓದಿದ್ದೀರಾ. ಯಾವಾಗಲೂ electric field is the ratio of potential difference over distance between the points ಅಂತ ಓದಿದ್ರಿ. ಇಲ್ಲಿ ಆ ಪಾಯಿಂಟ್ಸ್ ಯಾವುದು ಎ ಮತ್ತು ಬಿ ಎರಡು ಪ್ಲೇಟ್ಗಳು. ಹಂಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವಿ ಎ ಮೈನಸ್ ವಿ ಬಿ. ವಿ ಎ ಈಸ್ ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಎ ಮೈನಸ್ ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಬಿ ಈಸ್ ವಿ ಬಿ divided by D. This is the electric field between these two plates A and B. Now the plate A will experience a force of attraction per unit area. ನೋಡಿ, ಈಗ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದರೆ ನಾವು ಹೇಳಿದೆ ಆಲ್ರೆಡಿ, ಇಟ್ ಈಸ್ ರಿಲೇಟೆಡ್ ಟು ಫೋರ್ಸ್. ನಾವು ಫಸ್ಟ್ ಡಿರೈವೇಷನ್ನಲ್ಲಿ ಮೆಕ್ಯಾನಿಕಲ್ ಫೋರ್ಸ್ ಓದಿದ್ವಿ, ಅಲ್ಲಿ ಡಿರೈವೇಷನ್ ಕೂಡ ಮಾಡಿದ್ವಿ ಇದ್ರ ಬಗ್ಗೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಪರ್ ಯೂನಿಟ್ ಏರಿಯಾ ಅದನ್ನೇನಂತ ಕರಿತೀವಿ ನಾವು? ಪ್ರೆಷರ್ ಅಂತ ಕರಿತೀವಿ. ದಟ್ ಪ್ರೆಷರ್ ಈಸ್ ಗಿವನ್ ಬೈ ಮೆಕ್ಯಾನಿಕಲ್ ಪ್ರೆಷರ್ ಅಂತ ಕರಿತೀವಿ. ಆಫ್ ಎಪ್ಸಲಾನ್ ನಾಟ್ ಇ ಸ್ಕ್ವೇರ್ ಅಂತ ಡಿರೈವೇಷನ್ ಮಾಡಿದ್ವಿ ಫಸ್ಟ್ ಡಿರೈವೇಷನ್ನಲ್ಲಿ. ಅದನ್ನೇ ಈಗ ಎಪ್ಸಲಾನ್ ನಾಟ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರ್ಕೊಂಡಿದ್ದೀನಿ. ದಿಸ್ ಈಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ.
Here epsilon naught is absolute permittivity of free space. E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಈಗ ಇಲ್ಲಿದೆಯಲ್ಲ ಇದು, ಡಿವೈಡೆಡ್ ಬೈ 2. ದಿಸ್ ಈಸ್ ದ ಪ್ರೆಷರ್. ಈಗ ನಮಗೆ ಪ್ರೆಷರ್ ಗೊತ್ತಾಯಿತು. ದೇರ್ ಫೋರ್ ದ ಪ್ಲೇಟ್ ಎ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ನಮಗೀಗ ಪ್ರೆಷರ್ ಗೊತ್ತು. ಪ್ರೆಷರಿಂದ ನಾವು ಫೋರ್ಸ್ನ ಡಿರೈವ್ ಮಾಡ್ಕೋಬೋದು. ಪ್ರೆಷರ್ ಅಂದ್ರೇನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಪರ್ ಯೂನಿಟ್ ಏರಿಯಾ, ಅಂದರೆ ಎಫ್ ಡಿವೈಡೆಡ್ ಬೈ ಎ. ಈಗ ಪಿ ಜಾಗದಲ್ಲಿ ಎಫ್ ಡಿವೈಡೆಡ್ ಬೈ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಎಫ್ ಇಲ್ಲೇ ಇಟ್ಕೊಂಡು ಡಿವೈಡೆಡ್ ಬೈ ಎ ಇರೋದನ್ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ ಅದೇನಾಗುತ್ತೆ? ಡಿನಾಮಿನೇಟರಿಂದ ನ್ಯೂಮರೇಟರ್ಗೆ ಹೋಗುತ್ತೆ. ಆವಾಗ ಎಫ್ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಇ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಸಿಗ್ತದೆ. ದಿಸ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಲೇಟ್ಸ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಈಗೇನು ಮಾಡೋಣ? ನಮಗೆ ಇ ಅಂದರೆ ಏನು ಅಂತ ಗೊತ್ತು. ವಿ ಎ ಮೈನಸ್ ವಿ ಬಿ ಡಿವೈಡೆಡ್ ಬೈ ಡಿ. ಇನ್ ದ ಪ್ಲೇಸ್ ಆಫ್ ಇ ಸ್ಕ್ವೇರ್ ಇನ್ ಎಕ್ಸ್ಪ್ರೆಷನ್ 3, ಈಗ ಎಫ್ ಅಲ್ಲಿ ನೋಡಿ ಎಪ್ಸಲಾನ್ ನಾಟ್ ಇ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಇದೆ. ಇಲ್ಲಿ ಇ ಸ್ಕ್ವೇರ್ ಇದೆ. ಈ ಜಾಗಕ್ಕೆ ಏನು ಮಾಡೋಣ? ವಿ ಎ ಮೈನಸ್ ವಿ ಬಿ ಬೈ ಡಿನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಆವಾಗ ಏನು ಸಿಗ್ತದೆ ನೋಡಿ. ಈಗ ಇಲ್ಲಿ ಎ ಅಂತ ಹೇಳಿದೆ ನಾನು. ಎ ಈಸ್ ದ ಎಫೆಕ್ಟಿವ್ ಏರಿಯಾ ಆಫ್ ದ ಪ್ಲೇಟ್ ವಿಚ್ ಈಸ್ ಈಕ್ವಲ್ ಟು ದ ಆ್ಯಕ್ಚುಯಲ್ ಏರಿಯಾ ಆಫ್ ದ ಪ್ಲೇಟ್ ಎ ಪ್ಲಸ್ ಹಾಫ್ ಆಫ್ ದ ಏರಿಯಾ ಆಫ್ ದ ಗ್ಯಾಪ್ ಬಿಟ್ವೀನ್ ಎ ಆ್ಯಂಡ್ ಜಿ. ಅಲ್ಲಿ ಎ ಅನ್ನೋದು ಏರಿಯಾ ಆಫ್ ದ ಪ್ಲೇಟ್ ಮತ್ತು ಜಿ ಮತ್ತು ಎ ಏರಿಯಾಸ್ ಇದ್ರು ಅದರದ್ದು ಹಾಫ್ ಆಫ್ ದಟ್ ಏರಿಯಾ, ಅವೆರಡನ್ನೂ ಸೇರಿಸಿದ್ರೆ ಎಫೆಕ್ಟಿವ್ ಏರಿಯಾ ಆಫ್ ದ ಪ್ಲೇಟ್ ಸಿಗ್ತದೆ. ಏನಕ್ಕೆ ಅಂತಂದರೆ ನಾವು ಬಿ ಎಷ್ಟು ಜಾಗದಲ್ಲಿ ಇದೆಯೋ ಅಷ್ಟು ಏರಿಯಾನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಅದಕ್ಕೆ ಅದನ್ನು ಎಫೆಕ್ಟಿವ್ ಏರಿಯಾ ಅಂತ ಕರಿತೀವಿ. ಈಗ ನಾನು ಆಲ್ರೆಡಿ ಹೇಳ್ದ ಹಾಗೆ ಈ ಜಾಗದಲ್ಲಿ ವಿ ಎ ಮೈನಸ್ ವಿ ಬಿ ಡಿವೈಡೆಡ್ ಬೈ ಡಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಬೈ 2 ಹಾಗೆ ಬರ್ಕೊಳ್ತೀನಿ. ಈ ಸ್ಕ್ವೇರ್ ಜಾಗದಲ್ಲಿ ವಿ ಎ ಮೈನಸ್ ವಿ ಬಿ ಬೈ ಡಿ ಹೋಲ್ ಸ್ಕ್ವೇರ್ ಉಳ್ಕೊಳ್ತು ಇಂಟು ಎ. ದಿಸ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಲೇಟ್ಸ್ ಎ ಆ್ಯಂಡ್ ಬಿ. ಈಗ ನೋಡೋಣ, ಇದನ್ನು ಈಗ ವಿ ಎ ಮೈನಸ್ ವಿ ಬಿಗೆ ಸಿಂಪ್ಲಿಫಿಕೇಷನ್ ಮಾಡಬೇಕು. ಅದಕ್ಕೇನು ಮಾಡ್ತೀನಿ ಅಂದರೆ ವಿ ಎ ಮೈನಸ್ ವಿ ಬಿ ಬೈ ಡಿ ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೊಂಡು ಇನ್ನು ಉಳಿದಿರೋದನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ? ಡಿನಾಮಿನೇಟ್ರಲ್ಲಿ ಇರ್ತಕ್ಕಂಥ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನ್ಯೂಮರೇಟರ್ಗೆ ಹೋಗುತ್ತೆ. ಅವಾಗ ಅದು 2f ಆಯಿತು. ಎಪ್ಸಲಾನ್ ನಾಟ್ ಮತ್ತು ಎ ಅನ್ನೋದು ಆರ್ ಎಚ್ ಎಸ್ ಅಲ್ಲಿ ನ್ಯೂಮರೇಟರಲ್ಲಿದೆ. ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಲ್ ಎಚ್ ಎಸ್ಗೆ ಬರುತ್ತೆ, ಅದು ಡಿನಾಮಿನೇಟ್ರಿಗೆ ಬರುತ್ತೆ. ಆವಾಗ 2f ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್ ಎ ಆಗ್ತದೆ. ನಾವು ಇಲ್ಲಿ ವಿ ಎ ಮೈನಸ್ ವಿ ಬಿ ಬೈ ಡಿ ಹೋಲ್ ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ತೆಗೆದಾಕಿ ನೆಕ್ಸ್ಟು ಸ್ಕ್ವೇರ್ ತೆಗೆದಾಕಬೇಕು ಅಂತಂದರೆ ನಾವೇನು ಮಾಡಬೇಕು? ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಅಥವಾ ಈ ಸ್ಕ್ವೇರ್ನ ತೆಗೆದು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸೋದಾದರೆ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸೋದಾದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಬರುತ್ತೆ. ಅವಾಗ ಇಲ್ಲಿ ಏನಾಯಿತು? ವಿ ಎ ಮೈನಸ್ ವಿ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2f ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್ ಎ ಆಯಿತು. ಈಗ ಡಿನಾಮಿನೇಟ್ರಲ್ಲಿ ಡಿ ಇದೆ. ಡಿನ ಇನ್ನೊಂದು ಸೈಡಿಗೆ ಕಳಿಸಿದ್ರೆ ಆರ್ ಎಚ್ ಎಸ್ ಅಥವಾ ಎಲ್ ಎಚ್ ಎಸ್ಸಿಗೆ ಕಳಿಸಿದ್ರೆ ಅವಾಗ ನಮಗೆ ವಿ ಎ ಮೈನಸ್ ವಿ ಬಿ ಇಸ್ ಈಕ್ವಲ್ ಟು ಡಿ ಇಂಟು ಸ್ಕ್ವೇರ್ ರೂಟ್ ಆಫ್ 2f ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್ ಎ ಸಿಗ್ತದೆ. ದಿಸ್ ಈಸ್ ದ potential difference between plate A and plate B, that is equal to d square root of 2f divided by epsilon naught A. ಈಗ ನೋಡಿ, ಈ ಎರಡೂ ಪ್ಲೇಟ್ಗಳ ನಡುವೆ ಎ ಆ್ಯಂಡ್ ಬಿ ಪ್ಲೇಟ್ಗಳ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಪ್ಲೇಟ್ಸ್ ಅದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಆಗಿರುತ್ತೆ. ಅಂಡರ್ ಸ್ಕ್ವೇರ್ ರೂಟ್ ಏನಾಗಿರುತ್ತೆ? ಎಫ್ ಡಿವೈಡೆಡ್ ಬೈ ಎ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಥವಾ ಮೆಕ್ಯಾನಿಕಲ್ ಫೋರ್ಸ್ ಡಿವೈಡೆಡ್ ಬೈ ಎ ಅಥವಾ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರೆಷರ್ ಟು ದ ಪವರ್ 1/2 ಅಂತ ಕರಿತೀವಿ ಇದನ್ನು. ಇದಿಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಇರುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡ್ವಿ ಈಗ ನಾವು. ಬಟ್ ಆ ಪೊಟೆನ್ಷಿಯಲ್ ಎನರ್ಜಿನ ಹೇಗೆ, ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಎನರ್ಜಿ ಅಲ್ಲ ಸಾರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವು ಹೇಗೆ ಮೆಜರ್ಮೆಂಟ್ ಮಾಡಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕೆ ಇಲ್ಲಿ ಪ್ರೊಸೀಜರ್ ಕೊಟ್ಟಿದ್ದೀನಿ ನೋಡಿ. ಇದು ವರ್ಕಿಂಗ್ ಆಫ್ ದ ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಫಾರ್ ಮೆಜರಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ಒಂದಷ್ಟು ಈಗ ಪಾಯಿಂಟ್ಸ್ಗಳು ಹೇಳ್ತೀನಿ, ಇದನ್ನು ನೋಡ್ಕೊಳ್ಳಿ. ಆ ಡಯಾಗ್ರಾಮ್ನಲ್ಲಿ ಹೋಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟ್ ದ ಫಸ್ಟ್, the plates A, B and C are
ಸಿ ಅಲ್ಲ ಇದು ಜಿ. ಎ ಬಿ ಆ್ಯಂಡ್ ಜಿ ಆರ್ ಕನೆಕ್ಟೆಡ್ ಟು ದ ಅರ್ತ್ ಸೊ ದಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಝೀರೋ. ಅರ್ತ್ ಕನೆಕ್ಟ್ ಮಾಡೋದು ಅಂದ್ರೆ ಅರ್ಥ ಏನು? ಗ್ರೌಂಡ್ ಕನೆಕ್ಷನ್ ಅಂತ. ಗ್ರೌಂಡ್ ಕನೆಕ್ಷನ್ ಅಂತ ಅಂದರೆ ಕಂಪ್ಲೀಟಾಗಿ ಯಾವುದೇ ರೀತಿ ಚಾರ್ಜಸ್ಸು ಪ್ರೆಸೆನ್ಸ್ ಇರಬಾರ್ದು ಆ ಸರ್ಕ್ಯೂಟ್ನಲ್ಲಿ. ಅಂದರೆ ಕಂಪ್ಲೀಟಾಗಿ ಅಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸೇ ಇರೋದಿಲ್ಲ. ಹಾಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಝೀರೋ. ಎ ಸ್ಮಾಲ್ ಮಾಸ್ ಎಮ್ ಈಸ್ ದೆನ್ ಪ್ಲೇಸ್ಡ್ ಆನ್ ದ ಪ್ಲೇಟ್ ಎ. ಈಗ ಒಂದು ಮಾಸ್ ಎಮ್ನ ಪ್ಲೇಟ್ ಎ ಮೇಲೆ ಪ್ಲೇಸ್ ಮಾಡೋಣ. ಡ್ಯೂ ಟು ದ ವೆಯ್ಟ್ ಎಮ್ ಜಿ, ಅಲ್ಲಿ ಏನಾಯಿತು, ನಾವು ಒಂದು ಮಾಸ್ ಪ್ಲೇಸ್ ಮಾಡಿದ್ವಿ ಎಮ್ ಅನ್ನೋ ಮಾಸ್ನ, ಅವಾಗ ಅದು ವೆಯ್ಟ್ ಆ್ಯಕ್ಟ್ ಮಾಡುತ್ತೆ ಅಲ್ಲಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ, ಅವಾಗ ಅದು ಎಮ್ ಜಿ ಆಗುತ್ತೆ. ಎ ಗೆಟ್ಸ್ ಡಿಪ್ರೆಸ್ಡ್ ಬಿಲೋ ಜಿ. ವಿತ್ ದ ಹೆಲ್ಪ್ ಆಫ್ ದ ಸ್ಕ್ರೂ ನಟ್ ಎನ್, ದ ಪ್ಲೇಟ್ ಎ ಈಸ್ ರೈಸ್ಡ್ ಟು ದ ಸೇಮ್ ಪ್ಲೇನ್ ಆ್ಯಸ್ ಜಿ ಜಿ. ಈಗ ಏನು ಮಾಡಿದ್ವಿ ಅಂತ ಅಂದರೆ ಇಷ್ಟೇ. ಈಗ ಇಲ್ಲಿ ನೋಡಿ ಪ್ಲೇಟ್ ಎ ಇದೆ. ಈ ಪ್ಲೇಟ್ ಎ, ಬಿ ಮತ್ತು ಜಿ ಇವುಗಳನ್ನ ಫಸ್ಟ್ ಏನು ಮಾಡೋಣ, ಗ್ರೌಂಡಿಗೆ ಕನೆಕ್ಟ್ ಮಾಡೋಣ. ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಅದು ಚಾರ್ಜ್ ಲೆಸ್ ಆಗುತ್ತೆ. ಪೂರ್ತಿ ಎಲ್ಲ ಚಾರ್ಜಸ್ಸು ಗ್ರೌಂಡ್ಗೆ ಫ್ಲೋ ಆಗುತ್ತೆ ಅದರಲ್ಲಿ ಪ್ರೆಸೆಂಟ್ ಇದ್ದಿದ್ದು ಫಸ್ಟ್ ನಾವು ಯಾವುದೇ ರೀತಿ ಸರ್ಕ್ಯೂಟ್ ಕನೆಕ್ಷನ್ ಮಾಡ್ತಿದ್ದಾಗ. ಈಗೇನು ಮಾಡೋಣ, ಕಂಪ್ಲೀಟ್ಲಿ ಝೀರೋ ಆಯಿತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲವೇ ಇಲ್ಲ ಈಗ ಎ ಮತ್ತು ಬಿ ನಡುವೆ. ಈಗೇನು ಮಾಡೋಣ, ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟದ ಮಾಸ್ ಎಮ್ ಇದೆ, ಆ ಮಾಸ್ನ ಏನು ಮಾಡೋಣ, ಎ ಅನ್ನೋ ಪ್ಲೇಟ್ ಮೇಲೆ ಇಡೋಣ. ಎ ಅನ್ನೋ ಪ್ಲೇಟ್ ಮೇಲೆ ಇಟ್ಟರೆ ಅದು ಅದ್ರ ವೆಯ್ಟ್ ಎಮ್ ಜಿ, ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಮ್ ಜಿ ಆ್ಯಕ್ಟ್ ಆಗುತ್ತೆ. ಆ ವೆಯ್ಟ್ ಆಕ್ಟ್ ಏನಾಗುತ್ತೆ, ಟುವರ್ಡ್ಸ್ ಗ್ರೌಂಡ್ ಆ್ಯಕ್ಟ್ ಮಾಡುತ್ತೆ ಅದು, ಹೌದಲ್ವಾ? ಅಂದರೆ ವರ್ಟಿಕಲಿ ಡೌನ್ವರ್ಡ್ಸ್ ಅದು ವೆಯ್ಟ್ ಆ್ಯಕ್ಟ್ ಮಾಡೋದ್ರಿಂದ ಈ ಎ ಅನ್ನೋ ಪ್ಲೇಟ್ ಏನಾಗುತ್ತೆ, ಈ ಜಿ ಅನ್ನೋ ಪ್ಲೇಟ್ಗಿಂತ ಕೆಳಗಡೆ ಬರುತ್ತೆ ಡ್ಯೂ ಟು ದ ಅಪ್ಲೈಡ್ ವೆಯ್ಟ್ ಎಮ್ ಜಿ. ಒಂದಷ್ಟು ಭಾಗ ಇಲ್ಲಿ ತನಕ ಬಂತು ಅಂತ ಅಂದ್ಕೊಳ್ಳೋಣ. ಈಗ ಯೂಸಿಂಗ್ ದಿಸ್ ಎನ್, ಸ್ಕ್ರೂ ಎನ್, ವಿ ವಿಲ್ ರೊಟೇಟ್ ದಿಸ್ ರಾಡ್ ಇನ್ ಆರ್ಡರ್ ಟು ಬ್ರಿಂಗ್ ಎ ಟು ದ ಇನಿಷಿಯಲ್ ಪೊಸಿಷನ್ ಇನ್ ಅಕಾರ್ಡೆನ್ಸ್ ವಿತ್ ಜಿ. ಈ ಜಿ ಜೊತೆಗೆ ಇರೋ ಹಂಗೆ ಆ ಪ್ಲೇಟ್ನ ಏನು ಮಾಡ್ತೀವಿ, ಮೇಲಕ್ಕೆ ಎತ್ತುತ್ತೀವಿ ಯೂಸಿಂಗ್ ದ ಸ್ಕ್ರೂ ಎನ್. ಇದೇ ಫಸ್ಟ್ ಪಾಯಿಂಟ್ನ ಅರ್ಥ. ಇದನ್ನು ನಾನೀಗ ಹೇಳಿದ್ದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ. ನೌ ದ ಸ್ಮಾಲ್ ಮಾಸ್ ಎಮ್ ಈಸ್ ರಿಮೂವ್ಡ್ ಸೊ ದಟ್ ದ ಪ್ಲೇಟ್ ಎ ಈಸ್ ಪುಲ್ಡ್ ಅಪ್ ಬೈ ದ ಸ್ಪ್ರಿಂಗ್ ಎಸ್ ಅಂಡ್ ಈಸ್ ಎಬೋವ್ ದ ಪ್ಲೇನ್ ಆಫ್ ಜಿ. ದ ಅರ್ತ್ ಕನೆಕ್ಷನ್ ಆಫ್ ಆಲ್ ದ ಪ್ಲೇಟ್ಸ್ ಈಸ್ ನೌ ಬ್ರೋಕನ್. ಈಗ ನೋಡಿ, ಈಗೇನಾಯಿತು, ಮಾಸ್ ಇಟ್ಟಿದ್ವಿ, ಅದು ಮಾಸ್ ಇದ್ದಿದ್ದರಿಂದ ಕೆಳಗಡೆಗೆ ಬಂತು ಪ್ಲೇಟ್ಗೆ. ಬಂದಿರೋ ಪ್ಲೇಟ್ನ ಏನು ಮಾಡಿದ್ವಿ, ಅಲೈನ್ಮೆಂಟ್ ಮಾಡಿದ್ವಿ ಜಿ ಜೊತೆಗೆ ಯೂಸಿಂಗ್ ಸ್ಕ್ರೂ ಎನ್, ಅಂದರೆ ಮೇಲಕ್ಕೆ ಎತ್ಕೊಂಡ್ವಿ. ಈಗೇನು ಮಾಡೋಣ, ಆ ಮಾಸ್ನ ತೆಗೆದುಬಿಡೋಣ. ಈಗ ಮಾಸ್ ಇದ್ದಿದ್ದರಿಂದ ಏನಾಗಿತ್ತು, ಸ್ಕ್ರೂ ಟೈಟ್ ಮಾಡಿದ್ರಿಂದ ಅದು ಎ ಜೊತೆಗಿತ್ತು, ಎ ಮತ್ತು ಜಿ ಒಟ್ಟಿಗೆ ಇತ್ತು, ಅಂದರೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರ್ತಿತ್ತು. ಈಗ ಮಾಸ್ ತೆಗೆದ ತಕ್ಷಣ ಏನಾಗುತ್ತೆ, ಅದು ಅಪ್ವರ್ಡ್ ಪುಲ್ಲಿಂಗ್ ಫೋರ್ಸ್ ಸಿಗುತ್ತೆ ಅದಕ್ಕೆ, ಅದು ಎ ಅನ್ನೋದು ಮೂವ್ ಆಗುತ್ತೆ, ಎ ಪ್ಲೇಟು ಮೇಲಕ್ಕೆ ಮೂವ್ ಆಗುತ್ತೆ, ಜಿ ಜೊತೆಗೆ ಇರಲ್ಲ. ಈಗೇನಾಯಿತು, ಎ ಅನ್ನೋದು ಸ್ವಲ್ಪ ಡಿಸ್ಟೆನ್ಸ್ ಮೇಲಕ್ಕೆ ಹೋಗ್ತದೆ, ಜಿ ಜೊತೆಗೆ ಸ್ಟ್ರೈಟ್ ಲೈನಲ್ಲಿ ಇರೋದಿಲ್ಲ. ಇಂಥ ಕೇಸಲ್ಲಿ ಏನು ಮಾಡೋಣ, ನಾವು ಫಸ್ಟು ಎ ಬಿ ಮತ್ತು ಜಿ ಎಲ್ಲ ಪ್ಲೇಟ್ಸ್ಗಳನ್ನೂ ಏನು ಮಾಡಿದ್ವಿ, ಗ್ರೌಂಡ್ ಮಾಡಿದ್ವಿ, ಅವುಗಳನ್ನ ಗ್ರೌಂಡಿಂದ ತೆಗೆಯೋಣ. ನೆಕ್ಸ್ಟ್ ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಲಾಸ್ಟ್ ಪಾಯಿಂಟ್ ನೋಡೋಣ. ಈಗ ಇದರದ್ದು ವರ್ಕಿಂಗ್ ಹಿಂಗೆ, ಮೆಷರ್ಮೆಂಟ್ ಮಾಡೋದು ಹೇಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಂತ. ನೆಕ್ಸ್ಟ್ ದ ಪ್ಲೇಟ್ ಎ ಈಸ್ ಕನೆಕ್ಟೆಡ್ ಟು ಎ ಪೊಟೆನ್ಷಿಯಲ್ ವಿ ನಾಟ್. ಈಗ ಪೊಟೆನ್ಷಿಯಲ್ ಪ್ಲೇಟ್ ಎನ ವಿ ನಾಟ್ ಅನ್ನೋ ಪೊಟೆನ್ಷಿಯಲ್ಗೆ ಕನೆಕ್ಟ್ ಮಾಡ್ತೀವಿ. ದಟ್ ಮೀನ್ಸ್ ದ ಪ್ಲೇಟ್ ಈಸ್ ಚಾರ್ಜ್ಡ್ ಟು ದ ಪೊಟೆನ್ಷಿಯಲ್ ವಿ ನಾಟ್ ಬೈ ಮಷೀನ್ ವಿಚ್ ಇಸ್ ಕಾಲ್ಡ್ ಆಸ್ ಕೆಲ್ವಿನ್ ರೆಪ್ಲಿನಿಷರ್ ಅಂತ ಕರಿತೀವಿ ಅದನ್ನು. ಈಗ ಎ ಅನ್ನೋ ಪ್ಲೇಟ್ನ ಏನು ಮಾಡೋಣ, ಚಾರ್ಜ್ ಮಾಡೋಣ ವಿ ನಾಟ್ ಅನ್ನೋ ಅಷ್ಟು ವೋಲ್ಟೇಜ್ಗೆ ಅಥವಾ ಪೊಟೆನ್ಷಿಯಲ್ಗೆ. ದ ಪ್ಲೇಟ್ ಬಿ ಈಸ್ ದೆನ್ ಕನೆಕ್ಟೆಡ್ ಟು ಒನ್ ಆಫ್ ದ ಪಾಯಿಂಟ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ವಿಚ್ ವಿ ಯೂಸ್ ಟು ಮೆಜರ್. ಈಗ ನೋಡಿ, ವಿ ನಾಟ್ ಅನ್ನೋ ಅಷ್ಟು ಪೊಟೆನ್ಷಿಯಲ್ಗೆ ಎನ ನಾವೇನು ಮಾಡಿದ್ದೀವಿ, ಚಾರ್ಜ್ ಮಾಡಿದ್ವಿ. ಈ ಪ್ಲೇಟ್ ಬಿನ ಏನು ಮಾಡ್ತಾ ಇದ್ದೀವಿ, ಯಾವುದಾದ್ರೂ ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಪಾಯಿಂಟ್ ಆ್ಯಂಡ್ ಎ. ದ ಪೊಸಿಷನ್ ಆಫ್ ಬಿ ಈಸ್ ಅಡ್ಜಸ್ಟೆಡ್ ವಿತ್ ದ ಹೆಲ್ಪ್ ಆಫ್ ಸ್ಕ್ರೂ ಎಮ್ ಅಂಟಿಲ್ ದ ಪ್ಲೇಟ್ ಎ ಕಮ್ಸ್ ಇನ್ ಲೆವೆಲ್ ವಿತ್ ದ ಗಾರ್ಡ್ ರಿಂಗ್. ಈಗೇನು ಮಾಡಬೇಕು, ಬಿನ ನಾವು ಅಡ್ಜಸ್ಟ್ ಮಾಡಬೇಕು. ಬಿ ಅಡ್ಜಸ್ಟ್ ಮಾಡೋದು ಅಂತಂದರೆ ಮೂವ್ಮೆಂಟ್ ಮಾಡೋದು.
ಬಿ ಮೂಮೆಂಟ್ ಮಾಡಿದ್ರೆ ಎ ಏನು ಮೇಲಿತ್ತೋ ಜಿಗಿಂತ ಅದು ಎ ಮತ್ತು ಜಿ ಎರಡು ಈಗ ಒಂದೇ ಸ್ಟ್ರೈಟ್ ಲೈನಿಗೆ ಬರಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಬಿನ ಅಡ್ಜಸ್ಟ್ ಮಾಡಬೇಕು ಯೂಸಿಂಗ್ ಸ್ಕ್ರೂ ಎಮ್. ಆಯಿತಾ? ದ ರೀಡಿಂಗ್ ಆನ್ ದ ಸ್ಕೇಲ್ ಈಸ್ ನೋಟೆಡ್. ಈ ಥರ ಅಡ್ಜಸ್ಟ್ ಮಾಡ್ತೀವಲ್ಲ ಆವಾಗ ವೋಲ್ಟೇಜ್ ರೀಡಿಂಗ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ರೀಡಿಂಗ್ ನಮಗೆ ಸಿಗ್ತದೆ. ಆ ರೀಡಿಂಗ್ನ ನಾವೇನಂತ ಕರಿತೀವಿ, R1 ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D1. ಈಗಿಲ್ಲಿ ಮೂಮೆಂಟ್ ಆಯಿತು ಎ ಜಿ ಮತ್ತು ಬಿಗಳು, ಹಂಗಾಗಿ ಆವಾಗ ಡಿಸ್ಟೆನ್ಸ್ ಬೇರೆ ಆಗುತ್ತೆ. ಆ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು, D1 ಅಂತ ಕರಿತೀವಿ. ಇದು ಲಾಸ್ಟ್ ಪಾಯಿಂಟು. ಇದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ಬಳಸ್ಕೊಳ್ಳೋ ಅಂಥ ಪಾಯಿಂಟ್ ಇದು ಇಂಪಾರ್ಟೆಂಟ್. ಈಗ ಏನು ಮಾಡಿದ್ವಿ, ಎ ಅನ್ನೋದು ಮೇಲಿತ್ತು, ಜಿ ಇಲ್ಲೇ ಇದೆ, ಬಿ ಇಲ್ಲೇ ಇದೆ, ಅದೇ ಪ್ಲೇಸ್ನಲ್ಲೇ ಇದೆ. ನಾವೇನು ಮಾಡಿದ್ದೀವಿ, ಈಗ ಕಂಪ್ಲೀಟಾಗಿ ಗ್ರೌಂಡಿಂದ ತೆಗೆದಿದ್ದೀವಿ. ಈಗ ಫಸ್ಟ್ ಸೆಂಟೆನ್ಸಲ್ಲೇ ಹೇಳಿದೆ, 3ನೇ ಪಾಯಿಂಟಲ್ಲಿ ಏನು, ಎ ಅನ್ನೋದನ್ನು ಪೊಟೆನ್ಷಿಯಲ್ V0 ಅಷ್ಟಕ್ಕೆ ಚಾರ್ಜ್ ಮಾಡೋಣ. ಎ ಅನ್ನೋದು ಈಗ ಇಲ್ಲೆಲ್ಲೋ ಇದೆ, ಅಂದರೆ ಜಿಗೆ ಅಲೈನ್ ಆಗಿಲ್ಲ, ಮೇಲಿದೆ ಬಿಕಾಸ್ ಆಫ್ ದ ಪುಲ್ಲಿಂಗ್ ಫೋರ್ಸ್. ಎ ಚಾರ್ಜ್ ಮಾಡೋಣ V0 ಅನ್ನೋಷ್ಟು ಪೊಟೆನ್ಷಿಯಲ್ಗೆ. ಅದು ಎಷ್ಟೋ ಒಂದು ವ್ಯಾಲ್ಯೂ ಇರುತ್ತೆ, V0 ವೋಲ್ಟ್ಸ್ ಅಂತ. ಅದು ನಾವು ಈಗ ಅದು ವೋಲ್ಟೇಜು ಅಷ್ಟು V0 ವೋಲ್ಟ್ಸ್ ಇದೆ ಎ ಅನ್ನೋ ಪ್ಲೇಟ್ ಹತ್ರ. ಎ ಪ್ಲೇಟ್ ಹತ್ರ V0 ವೋಲ್ಟ್ಸ್ ಇದೆ. ಜಿ ಹತ್ರ V0 ವೋಲ್ಟ್ಸ್ ಇಲ್ಲ ಈಗ, ಯಾಕೆಂದರೆ ಅದು ಸ್ಟ್ರೈಟ್ ಲೈನಲ್ಲಿ ಇಲ್ಲ ಎ ಜೊತೆಗೆ. ಬಿ ಅನ್ನೋದು ಎಲ್ಲೋ ಒಂದು ಕಡೆ ಇದೆ. ನಾವೇನು ಮಾಡೋಣ, ಈಗ ಬಿನ ಇನ್ನೊಂದು ಯಾವುದೋ ಒಂದು ಪೊಟೆನ್ಷಿಯಲಿಗೆ ಕನೆಕ್ಟ್ ಮಾಡೋಣ. ಯಾವುದಾದ್ರೂ ಒಂದು, ಯಾವ ಪಾಯಿಂಟ್ ಆದರೂ ಚೂಸ್ ಮಾಡ್ಬೋದು. ಇಷ್ಟು ದೂರದಲ್ಲಿ ಎಲ್ಲಾದರೂ ಒಂದು ಕಡೆ ಚೂಸ್ ಮಾಡ್ಬೋದು, ಯಾವುದಾದ್ರೂ ಒಂದು ಪಾಯಿಂಟು. ಈಗೇನು ಮಾಡೋಣ, ಈ ಬಿನ ಮೂವ್ ಮಾಡೋಣ ಯೂಸಿಂಗ್ ಸ್ಕ್ರೂ ಎಮ್. ಇಲ್ಲಿ ಎಮ್ ಕೂಡ ಅದು ಸ್ಕ್ರೂನೇ. ಇದು ರಾಡ್ ಕನೆಕ್ಟ್ ಮಾಡಿದ್ದೀವಿ ಬಿಗೆ. ಎಮ್ನ ರೊಟೇಟ್ ಮಾಡಿದ್ರೆ ಬಿ ಮೂಮೆಂಟ್ ಆಗುತ್ತೆ. ಈ ಬಿನ ಹೆಂಗೆ ಮೂವ್ ಮಾಡಬೇಕು ಅಂತ ಅಂದರೆ, ಬಿ ಮೂವ್ ಮಾಡಿದ ತಕ್ಷಣ ಇಲ್ಲಿ ಎ ಕೂಡ ಮೂವ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಪ್ಲೇಟ್ಸು ಕನೆಕ್ಷನ್ ಆಗಿದ್ದಾವೆ. ಹಾಗಾಗಿ ಬಿ ಯಾವ ರೀತಿ ಮೂವ್ ಮಾಡಬೇಕು ಅಂತಂದರೆ, ಈ ಮೇಲಿರ್ತಕ್ಕಂಥ ಎ ಜಿ ಜೊತೆಗೆ ಸ್ಟ್ರೈಟ್ ಲೈನಿಗೆ ಅಲೈನ್ ಆಗಬೇಕು. ಅಲ್ಲಿ ತನಕ ಬಿನ ಮೂವ್ ಮಾಡೋಣ. ಆ ರೀತಿ ಮೂವ್ ಮಾಡಿದ್ಮೇಲೆ ಏನಾಗ್ತದೆ, ಎ ಮತ್ತು ಜಿ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಬರ್ತದೆ. ಇವಾಗ ಬಿ ಅನ್ನೋ ಪಾಯಿಂಟು ಆ ಪ್ಲೇಟು ಎಲ್ಲೋ ಮೂವ್ ಆಗಿರುತ್ತೆ, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಈಗ ನಾವು V1 ಅಂತ ಕರೆಯೋಣ. ಏನಂತ ಕರೆಯೋಣ, V1 ಅಂತ ಕರೆಯೋಣ. ಅಟ್ ದಿಸ್ ಪಾಯಿಂಟ್ ಇಲ್ಲಿ ವೋಲ್ಟೇಜ್ ಸ್ಕೇಲ್ ಇರ್ತದೆ. ಆ ಸ್ಕೇಲ್ ಮೇಲೆ ರೀಡಿಂಗ್ ತೊಗೊಳ್ಳೋಣ. ಆ ರೀಡಿಂಗ್ನ R1 ಅಂತ ಕರ್ಕೊಳ್ತೀವಿ. ರೀಡಿಂಗ್ನೇ R1 ಅಂತ ಕರ್ಕೊಳ್ತೀವಿ. ಇದಿಷ್ಟು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅಟ್ರಾಕ್ಟೆಡ್ ಡಿಸ್ಕ್ ಎಲೆಕ್ಟ್ರೋಮೀಟರ್. ನಾವೀಗೇನು ಮಾಡಿದ್ವಿ, ದ ಪೊಸಿಷನ್ ಆಫ್ ಬಿ ಈಸ್ ಅಡ್ಜಸ್ಟೆಡ್ ವಿತ್ ದ ಹೆಲ್ಪ್ ಆಫ್ ಸ್ಕ್ರೂ ಎಮ್ ಅಂಟಿಲ್ ದ ಪ್ಲೇಟ್ ಎ ಕಮ್ಸ್ ಇನ್ ಲೆವೆಲ್ ವಿತ್ ಗಾರ್ಡ್ ರಿಂಗ್. ದ ರೀಡಿಂಗ್ ಆನ್ ದ ಸ್ಕೇಲ್ ಈಸ್ ನೋಟೆಡ್, ಸೇ R1, ಕರೆಸ್ಪಾಂಡಿಂಗ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D1. ಆವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D1 ಆಗ್ತದೆ, ರೀಡಿಂಗು R1 ಆಗುತ್ತೆ. ಹಿಯರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಪ್ಲೇಟ್ಸ್ ಈಸ್ mg. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಲೇಟ್ಸ್ ಎ ಆ್ಯಂಡ್ ಬಿ ಅದು ಏನಾಗಿರುತ್ತೆ, mg ಆಗಿರ್ತದೆ. ನಾವು ಇಫ್ ದ ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಪಾಯಿಂಟ್ ಬಿ V1, ಈಗ ನೋಡಿ ನಾನೇನು ಹೇಳಿದೆ, ಬಿ ಎಲ್ಲೋ ಕನೆಕ್ಟ್ ಮಾಡಿರ್ತೀವಿ, ಆವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸು V1 ಆಗ್ತದೆ. ದೆನ್ ಫ್ರಮ್ ಈಕ್ವೇಷನ್ 5 ನೋಡಿ, ಈಕ್ವೇಷನ್ 5 ಏನಿದೆ, VA ಮೈನಸ್ VB ಈಸ್ ಈಕ್ವಲ್ ಟು D ಸ್ಕ್ವೇರ್ ರೂಟ್ ಆಫ್ 2F ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ A ಇದೆ. ಈ ಈಕ್ವೇಷನಿಂದ ನಾವು ಏನು ಮಾಡ್ಬೋದು, ಫಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, VA ಅಂತ ಅಂದರೆ V0 ಈಸ್ ದ ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಎ, ಅದಕ್ಕೆ V0 ಅಂತ ಕರಿತಿದ್ವಿ, ಮೈನಸ್ VB ಅಂದರೆ ಪೊಟೆನ್ಷಿಯಲ್ ಅಟ್ ಪ್ಲೇಟ್ ಬಿ, ಅದು ಈಗ V1 ಆಯಿತು. V0 ಮೈನಸ್ V1 ಆಯಿತು, ಈಸ್ ಈಕ್ವಲ್ ಟು ಡಿ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ಏನಿದೆ, D1 ಇದೆ, ಸ್ಕ್ವೇರ್ ರೂಟ್ ಆಫ್ 2F ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಎ. ಇಲ್ಲಿ ನೋಡಿ 2 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಎ ಕಾನ್ಸ್ಟೆಂಟ್ ಇರ್ತದೆ. ಎಫ್ ಜಾಗದಲ್ಲಿ ನಾವೇನು ಮಾಡಿದ್ವಿ, mg, ಇಟ್ ಈಸ್ ವೆಯ್ಟ್ ಬರೆದ್ವಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಲೇಟ್ಸ್ ಈಸ್ mg, ಅದಕ್ಕೆ ಇಲ್ಲಿ ಎಫ್ ಬದಲು mgನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಇದೇ ರೀತಿ ಫೈನಲಿ ದ ಪ್ಲೇಟ್ ಬಿ ಈಸ್ ಕನೆಕ್ಟೆಡ್ ಟು ದ ಸೆಕೆಂಡ್ ಪಾಯಿಂಟ್ ಹೂಸ್ ಪೊಟೆನ್ಷಿಯಲ್ ಈಸ್ V2. ಈಗ ಬಿನ ಇನ್ನೊಂದು ಯಾವುದೋ ಪಾಯಿಂಟಿಗೆ ಕನೆಕ್ಟ್ ಮಾಡೋಣ, ಅಲ್ಲಿ ಪೊಟೆನ್ಷಿಯಲ್ ಏನಿರುತ್ತೆ, V2 ಅಷ್ಟಿರುತ್ತೆ.
The position of B is again adjusted so that A comes in level with the guard ring. Same procedure. ಈಗ B ನ ಏನು ಮಾಡೋಣ, ಮತ್ತೆ B ಪೊಸಿಷನನ್ನು ಮೂವ್ ಮಾಡೋಣ. ಆವಾಗ A ಮತ್ತು G ಎರಡು ಒಂದೇ ಲೈನಲ್ಲಿ ಬರ್ತವೆ. ಆಗ ಸ್ಕೇಲ್ ರೀಡಿಂಗು R2 ಬರುತ್ತೆ. And the distance between the plates is D2. In the same manner, we can substitute in the place of VB, V2. In the place of D, D2. V0 minus V2 is equal to D2 into square root of 2mg divided by epsilon naught A. ಈಗ ನೋಡಿ, ಫಸ್ಟ್ ಕೇಸಲ್ಲಿ V1 ಅಷ್ಟು ಪೊಟೆನ್ಷಿಯಲ್ಗೆ ಕನೆಕ್ಟ್ ಮಾಡಿದ್ವಿ ಬಿನ, ಸೆಕೆಂಡ್ ಕೇಸಲ್ಲಿ V2 ಅಷ್ಟು ಪೊಟೆನ್ಷಿಯಲ್ಗೆ ಬಿನ ಕನೆಕ್ಟ್ ಮಾಡಿದ್ವಿ. Now, this is equation number 6, this is equation number 7. If you subtract 7, equation number 7 from equation number 6. ಈಗ ನೋಡಿ, ಈಕ್ವೇಷನ್ ನಂಬರ್ 6ಇಂದ ಈಕ್ವೇಷನ್ ನಂಬರ್ 7ನ ಏನು ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ. ಆವಾಗ ನಮಗೆ ಏನು ಸಿಗುತ್ತೆ ನೋಡೋಣ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಫಸ್ಟು ಈಕ್ವೇಷನ್ ನಂಬರ್ 6ಇಂದ 7 ಕಳೀತಾ ಇದ್ದೀವಿ. ಈಗ ನಾವು ಅಂದರೆ V0 ಮೈನಸ್ V1 ಮೈನಸ್ ಆಫ್ V0 ಮೈನಸ್ V2 ಇದೆ. ಇಲ್ಲಿ ಮೈನಸ್ ಆಫ್ V0 ಮೈನಸ್ V2 ಇರೋದ್ರಿಂದ ಮೈನಸ್ V0 ಮೈನಸ್ ಇಂಟು ಮೈನಸ್ ಪ್ಲಸ್ V2 ಆಗುತ್ತೆ. ಅಲ್ಲಿಗೆ V0 ಮೈನಸ್ V1 ಮೈನಸ್ V0 ಪ್ಲಸ್ V2 ಆಗುತ್ತೆ. ಆವಾಗ ಪ್ಲಸ್ V0 ಮೈನಸ್ V0 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಮೈನಸ್ V1 ಪ್ಲಸ್ V2. ಆವಾಗ ಅದು ಏನಾಯಿತು, V2 ಮೈನಸ್ V1 ಉಳ್ಕೊಳ್ತು. ಇದು ಲೆಫ್ಟ್ ಹ್ಯಾಂಡ್ ಸೈಡು V2 ಮೈನಸ್ V1 ಸಿಕ್ತು. ಇಟ್ ಈಸ್ ಈಕ್ವಲ್ ಟು D1 ಮೈನಸ್ D2. D1 ಮೈನಸ್ D2 ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅಂಡರ್ ದ ಸ್ಕ್ವೇರ್ ರೂಟ್ ಏನಿದೆಯೋ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 2mg ಎಪ್ಸಿಲಾನ್ ನಾಟ್ ಎ ಇದೆ. ಇಲ್ಲೂ ಕೂಡ 2mg ಎಪ್ಸಿಲಾನ್ ನಾಟ್ ಎ ಅಂಡರ್ ದ ಸ್ಕ್ವೇರ್ ರೂಟ್ ಇದೆ. ಹಾಗಾಗಿ ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು, D1 ಮೈನಸ್ D2. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಪಾಯಿಂಟ್ಸ್ ಆಫ್ ಪ್ಲೇಟ್ಸ್ ಎ ಆ್ಯಂಡ್ ಬಿ. V2 minus V1 is equal to D1 minus D2 to square root of 2mg divided by epsilon naught A. ನೋಡಿ, ಈಕ್ವೇಷನ್ ನಂಬರ್ 7ನ ನಾವು ಈಕ್ವೇಷನ್ ನಂಬರ್ 6ಇಂದ ನಾವು ಕಳೆದ್ರೆ V2 minus V1 is equal to D1 minus D2 into square root of 2mg divided by epsilon naught A ಸಿಗ್ತದೆ. ಈಗ ನಮಗೆ ಡಿಸ್ಟೆನ್ಸ್ D2 is equal to R2, D1 is equal to R1. ಅಂದರೆ ನಾವು ಯಾವಾಗ D1 ಮತ್ತು D2 ಎ ಮತ್ತು ಬಿನ ನಾವು ಬಿ ಮೂವ್ ಮಾಡಿದ್ವಿ, ಆವಾಗ R2 R1 ಅಷ್ಟು ವ್ಯಾಲ್ಯೂಸ್ ಬಂತು ಎರಡೂ ಕೇಸಸ್ಸಲ್ಲಿ. ಅಲ್ಲಿ ಡಿಸ್ಟೆನ್ಸ್ ಕೂಡ ಚೇಂಜ್ ಆಯಿತು, D2 ಮತ್ತು D1. ಹಾಗಾಗಿ ನಾವು D2 ಮೈನಸ್ D1 ಈಸ್ ಈಕ್ವಲ್ ಟು R2 ಮೈನಸ್ R1 ಅಂತ ಕರ್ಕೊಳ್ತೀವಿ. ಇನ್ ದ ಪ್ಲೇಸ್ ಆಫ್ D1 ಮೈನಸ್ D2 ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ R1 ಮೈನಸ್ R2 ಇನ್ ದ ಎಕ್ಸ್ಪ್ರೆಷನ್ ಈಕ್ವೇಷನ್ ನಂಬರ್ 8. ಈಗ ಅದೇನಾಗುತ್ತೆ, V2 ಮೈನಸ್ V1 ಈಸ್ ಈಕ್ವಲ್ ಟು R1 ಮೈನಸ್ R2 ಸ್ಕ್ವೇರ್ ರೂಟ್ ಆಫ್ 2mg ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಎ ಆಗ್ತದೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ಎ ಆ್ಯಂಡ್ ಬಿ. ಇಲ್ಲಿ ನೋಡಿ, ಈ ರೀತಿ ಇಷ್ಟು ಪ್ರೊಸೀಜರ್ ನಾವು ಬಳಸ್ತೀವಿ ವೋಲ್ಟೇಜ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಈ ಎಲೆಕ್ಟ್ರೋಮೀಟರಿಂದ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತ ಕರೀತಾರೆ ಇದನ್ನು ಅಂತ. ಏನಕ್ಕೆ ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತ ಕರೀತಾರೆ ಅಂತ ಅಂದರೆ, ಇಲ್ಲಿ ನೋಡಿ, ಈ ಎಕ್ಸ್ಪ್ರೆಷನ್ನಲ್ಲಿ R1 R2 ಅನ್ನೋದು ಏನದು, ಲೆಂತ್ಗಳದು. ಯಾವುದೋ ಒಂದು ಮೈಕ್ರೋಮೀಟರ್ ಎಷ್ಟು ಡಿಸ್ಟೆನ್ಸು ಮೂವ್ ಆಯಿತು ಅನ್ನೋದನ್ನು ನೋಡ್ತೀವಿ, ಅದು ಲೆಂತ್. ಇಲ್ಲಿ ನೋಡಿ, ಮಾಸ್ ಇದೆ. ಮಾಸ್ ಮತ್ತು ಲೆಂತ್ ಎರಡೂ ಕೂಡ ಫಂಡಮೆಂಟಲ್ ಕ್ವಾಂಟಿಟೀಸ್. ನೋಡಿ, ಇನ್ಯಾವುದೇ ವೇರಿಯೇಬಲ್ಸ್ ಇಲ್ಲ. ಜಿ ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ಕಾನ್ಸ್ಟೆಂಟ್. ಎ ಅನ್ನೋದು ಎಫೆಕ್ಟಿವ್ ಏರಿಯಾ, ಅದು ಚೇಂಜ್ ಆಗೋದಿಲ್ಲ ಏರಿಯಾ. ಎಪ್ಸಿಲಾನ್ ನಾಟ್ ಅನ್ನೋದು ರಿಲೇಟಿವ್ ಪರ್ಮಿಟಿವಿಟಿ, ಅದು ಕಾನ್ಸ್ಟೆಂಟು. 2 ಅನ್ನೋದು ಒಂದು ನಂಬರ್, ಅದು ಕೂಡ ಕಾನ್ಸ್ಟೆಂಟ್. ಇಲ್ಲಿ ಓನ್ಲಿ ವೇರಿಯೇಬಲ್ಸ್ ಆರ್ R1 R2 ಆ್ಯಂಡ್ M. ಇದು ಯಾವ ರೀತಿ ಇದೆ, ಮಾಸ್ ಮತ್ತು ಲೆಂತ್ ಆಗಿ ಇದೆ. ನಮಗೆ ಗೊತ್ತು, ಮಾಸ್ ಮತ್ತು ಲೆಂತ್ ಎರಡೂ ಕೂಡ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ ಇರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿ ವೇರಿಯೇಬಲ್ಸ್ಗಳು ಇರೋದಿಲ್ಲ. ಅದೇ ರೀತಿ ಇಲ್ಲಿ ಯಾವುದೇ ರೀತಿ ನಾವು ಕ್ಯಾಲಿಬ್ರೇಷನ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಎಲೆಕ್ಟ್ರೋಮೀಟರ್ನಲ್ಲಿ. ಹಾಗಾಗಿ ಇದನ್ನು ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತ ಕರಿತೀವಿ. ಇಲ್ಲಿ ಸರ್ಟನ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು ಅಂತಂದರೆ, ಇಟ್ ಈಸ್ ಲೆಸ್ ಸೆನ್ಸಿಟಿವ್ ದ್ಯಾನ್ ಅದರ್ ಎಲೆಕ್ಟ್ರೋಮೀಟರ್ಸ್. ಬೇರೆ ಎಲೆಕ್ಟ್ರೋಮೀಟರ್ಸ್ಗೆ ಹೋಲಿಸ್ಕೊಂಡ್ರೆ ಇದ್ರ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ.
ಆಮೇಲೆ ಇದ್ರದ್ದು ಸ್ವಲ್ಪ ಎಕ್ಸ್ಪರಿಮೆಂಟಲ್ ಹ್ಯಾಂಡ್ಲಿಂಗು ಮತ್ತು ಕನ್ಸ್ಟ್ರಕ್ಷನ್ ಸ್ವಲ್ಪ ಇದು ಕಂಬರ್ಸಮ್ ಅಂತ ಕರಿತೀವಿ, ಸ್ವಲ್ಪ ಡಿಫಿಕಲ್ಟ್ ಅಥವಾ ಜಾಸ್ತಿ ಟೈಮ್ ತಗೊಳ್ತದೆ ಅಂತ ಕರಿತೀವಿ ಬೇರೆ ವೋಲ್ಟ್ ಮೀಟರ್ಸ್ಗೆ ಹೋಲಿಸ್ಕೊಂಡು. ಥ್ಯಾಂಕ್ ಯು.